ಅದು ಗೊತ್ತಾಯ್ತು ಬಾಹುಬಲಿ ಕೋಣ ಸೇಮ್. ಓ ಅಣ್ಣ ಫಸ್ಟ್ ನೈಟ್ ರೆಡಿ ಅದ ಅಣ್ಣ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಸಿಂಹ ಅಲ್ಲಿದೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕಲ್ ಮಧುಗೌಡ ಯೂಟ್ಯೂಬ್ ಚಾನಲ್. ನಾವು ಸಕ್ಸಸ್ಫುಲ್ ಆಗಿ ಈಗ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ 15 ಕಿಲೋಮೀಟ್ರಿಂದ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಬಂದಿದ್ದೀವಿ. ನಾವೀಗ ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಒಂದು ರೂಮ್ ತಗೊಂಡು ಚೆಕ್ ನಾವು ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿಗೆ ಹೊರಡಬೇಕು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಬೆಳಗ್ಗೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಆಗಿರೋದ್ರಿಂದ ನಾವು ಹೊರಟಿದ್ದೀವಿ. ಈಗ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ಇದ್ದೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ನಾವು 9 ಜನ. ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರಾ, ನಮ್ಮ ಹಿಂದಿನ ವೀಡಿಯೋಗಳಲ್ಲಿ ಟ್ರೈನ್ ವೀಡಿಯೋಗಳೆಲ್ಲ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಆ ಎಲ್ಲ ವೀಡಿಯೋಗಳನ್ನೂ ನೋಡಿ ನಾನು ಇನ್ಸ್ಟಾಗ್ರಾಮ್ ಮತ್ತು ಐಕಾರ್ಡ್ನಲ್ಲೂ ಹಾಕಿರ್ತೀನಿ. ನಾವು ಮತ್ತು ಸುದರ್ಶನ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ 9 ಜನನೂ ಕೂಡ ಈಗ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆ ಏನೇನಿದೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಎಲ್ಲರೂ ಕೂಡ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಾಚ್ ಮಾಡ್ತಾ ಹೋಗ್ತೀನಿ. ಗೈಸ್, ಇಲ್ಲಿ ಈ ಮಠ ಇದೆಯಲ್ಲ ತುಂಬ ಚೆನ್ನಾಗಿದೆ. ನೋಡ್ತಿರೋದು ತುಂಬ ದೊಡ್ಡ ಮಠ ಇದು. ಸುಮಾರು ಇದು ನನ್ನ ಲೆಕ್ಕಾಚಾರಕ್ಕೆ ಹೋದರೆ ಒಂದು 50 ಎಕರೆ ತುಂಬ ಬರೀ ಈ ಒಂದು ಮಠನೇ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಸುತ್ತ ಚಿತ್ರಣ ನೋಡ್ಬೋದು, ಎಷ್ಟು ಚಿತ್ರಗಳಿವೆ. ಒಳಗಡೆನೂ ತುಂಬ ದೊಡ್ಡದಾಗಿದೆ ಮಠನೂ ಕೂಡ. ರಾಘವೇಂದ್ರ ಸ್ವಾಮಿಗಳನ್ನು ನೋಡೋದೇ ನಮಗೆ ತುಂಬ ಖುಷಿಯಾಗಿತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನವೇ. ಗೈಸ್, ಈಗ ನಾವು ಒಳಗಡೆ ಬಂದಿದ್ದೀವಿ. ಒಳಗಡೆ ಫುಲ್ಲು ಪ್ರದಕ್ಷಿಣೆ ಆಗ್ತಾಯಿದ್ದೀವಿ ಟೆಂಪಲ್ ಸುತ್ತ. ನಾವು ಅಂದರೆ ಒಳಗಡೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಸುತ್ತ ನಾವು ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ನೋಡ್ತಾ ಇರೋದು ಬರೀ ದೇವಸ್ಥಾನನೇ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ತುಂಬ ದೊಡ್ಡದು. ಇಲ್ಲಿ ನೋಡ್ತಾ ಇರೋದು ಪ್ರದಕ್ಷಿಣೆ ಹಾಕಬೇಕಾದ್ರೆ ನೋಡ್ಬೋದು ನೀವು. ಇಲ್ಲಿ ಸುತ್ತ ಈ ಕಡೆ ನಮಗೆ ಅಕ್ಷತೆ ಕೊಡ್ತಾರೆ. ಇಲ್ಲಿ ಅದು ಒಂದು ಪ್ರಸಾದ ಈ ಕಡೆ ಇರೋದು. ಎಲ್ಲ ಕಡೆ ಒಂದೊಂದು ಕೌಂಟರ್ ಅಂತ ಇದೆ. ಇದು ಗರ್ಭಗುಡಿ. ಇಲ್ಲಿ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಹೊರಗಡೆ ಹೋಗೋದಕ್ಕೆ. ಇಲ್ಲಿ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗ್ಬೇಕಾದ್ರೆ ಗರ್ಭಗುಡಿ ಒಳಗಡೆ ಬನಿಯನ್ ಏನೂ ಹಾಕೋ ಹಾಗಿಲ್ಲ. ಇನ್ನು ಈ ಕಡೆ ಬಂದರೆ ಇಲ್ಲಿ ಮ್ಯೂಸಿಯಂ ಹತ್ರ ಚಿನ್ನದ ಮತ್ತು ಬೆಳ್ಳಿಯ ಎಲ್ಲ ಒಂದು ವಿಗ್ರಹಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳು ಮತ್ತು ಅಲ್ಲಿ ಇರುವಂತಹ ದಾನಿಗಳು ನೀಡಿರುವಂಥದ್ದು ಮತ್ತು ಆ ದೇವಸ್ಥಾನದಿಂದನೇ ಮಾಡಿರುವಂತಹ ಬೆಳ್ಳಿ ಆನೆಗಳು ಮತ್ತು ದೀಪಗಳು, ಎಲ್ಲ ರೀತಿ ಕೃಷ್ಣನ ವಿಗ್ರಹ, ಹನುಮಂತನ ವಿಗ್ರಹ, ಶನಿದೇವರ ವಿಗ್ರಹ, ಎಲ್ಲ ವಿಗ್ರಹಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಪ್ರತಿಯೊಂದು ಕೂಡ ಇಲ್ಲಿ ಸ್ಟೋರ್ ಮಾಡಿ ಅವರು ಗ್ಲಾಸ್ ಫಿಟ್ ಮಾಡಿ ಭಕ್ತರಿಗೆ ನೋಡೋಕೆ ಅಂತ ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೆಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಮಾಡಿರುವಂಥದ್ದು ಇದು. ಅದೇ ರೀತಿ ಇಲ್ಲಿ ನೋಡ್ತಾ ಇರೋದು ಫುಲ್ಲು ಬೆಳ್ಳಿಯಲ್ಲೇ ಮಾಡಿರುವಂತಹ ಎಲ್ಲ ವಿಗ್ರಹಗಳು. ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಮತ್ತು ಆಮೆಯ ಒಂದು ಚಿತ್ರಣ ಇದೆ. ಎಲ್ಲ ರೀತಿಯಾದಂತಹ ಒಂದು ತೊಟ್ಟಿಲು ಕೂಡ ಇದೆ. ಇಲ್ಲಿ ನಟರಾಜನ ವಿಗ್ರಹ ಕೂಡ ಇಲ್ಲಿ ಇದೆ. ನೋಡ್ತಿರೋದು ತೊಟ್ಟಿಲಿನಲ್ಲಿ ನಟರಾಜನ ವಿಗ್ರಹ ಇದು ಮಾಡಿಸಿರೋದು. ಇದೆಲ್ಲ ಆಲ್ಮೋಸ್ಟ್ ಅಲ್ಲೂ ಭಕ್ತಾದಿಗಳೇ ಇಲ್ಲಿಗೆ ನೀಡಿರೋದು ಅಂತ ನಮಗೆ ಅಲ್ಲಿ ಬಂದಂಥ ಇನ್ಫಾರ್ಮೇಷನು ನಮಗೂ ಅಲ್ಲಿ ಕೊಟ್ಟಂಥ, ಅಂದರೆ ಅಲ್ಲಿ ಒಬ್ಬರು ಸ್ವಾಮಿಗಳು ಕೇಳಿದಕ್ಕೆ ಅವರು ಹೇಳಿದ್ದಾರೆ. ಇದು ಪ್ಯೂರ್ ಚಿನ್ನದ್ದು ನೋಡ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳು ಪ್ಯೂರ್ ಚಿನ್ನದಲ್ಲಿ ಮಾಡಿಸಿರೋದು. ಇನ್ನು ಮುಂದೆ ಬರುವಂಥದ್ದು ಇಲ್ಲಿ ನೋಡ್ತಾ ಇರೋದು ಇದು ಕಂಪ್ಲೀಟ್ ಮಂತ್ರಾಲಯದ ದೇವಸ್ಥಾನದ ಚಿತ್ರಣ. ನದಿ ಇರ್ಬೋದು, ಏನೇನಿದೆ ಅಲ್ಲಿ ಎಲ್ಲ ಒಂದು ಚಿತ್ರಣ. ಎಲ್ಲೆಲ್ಲಿಗೆ ಹೋಗಬೇಕು ಅನ್ನೋದನ್ನು ಒಂದು ಮ್ಯಾಪ್ ರೀತಿಯಾಗಿ ಒಂದು ಕಾರ್ಡ್ಬೋರ್ಡ್ ಶೀಟ್ನಲ್ಲಿ ಮಾಡಿ ಇಟ್ಟಿದ್ದಾರೆ. ಇದನ್ನು ಫೋಟೋ ತಗೊಂಡ್ರೆ ಕಂಪ್ಲೀಟಾಗಿ ನಾವು ಇಡ್ಬೋದು. ಇದಾದಮೇಲೆ ನಾವು ಹೊರಟಿದ್ದು ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಅಲ್ಲಿಗೆ ಆದಮೇಲೆ ಆಂಜನೇಯ ಸ್ವಾಮಿ ಮೆಟ್ಲತ್ತ ಹೋದೋ ಕ್ಯೂನಲ್ಲಿ. ಅಲ್ಲಿ ಒಳಗಡೆ ತುಂಬ ಜನ ರಶ್ ಇತ್ತು. ಎಷ್ಟು ರಶ್ ಅಂದರೆ ಆಂಜನೇಯ ಸ್ವಾಮಿಗೆ ಭಯಂಕರ ರಶ್. ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನನ ನೆಕ್ಸ್ಟ್ ಅಲ್ಲಿಂದ ಹೊರಟು ನಾನು ಮತ್ತು ನನ್ನ ಫ್ರೆಂಡು ತುಂಬ ಜಾಲಿಯಾಗಿ ಆಟೋ ಮೇಲೆಲ್ಲ ಸಾಂಗಾಡಿ
ಆಟೋ ಡ್ರೈವರ್ ಹತ್ರ ಬಯಸ್ಕೊಂಡು ಮತ್ತೆ ಕೆಳಗಿಳಿದು ಗೋಶಾಲೆಗೆ ಹೊರಟು. ಗೋಶಾಲೆಯಲ್ಲಿ ಹಸುಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ನೀವೇ ಇನ್ನು complete ಆಗಿ ಯಾವ್ಯಾವ ರೀತಿ ತಳಿ ಹಸುಗಳು 1,500 ಹಸುಗಳು ಇರೋದ್ರಲ್ಲಿ 1,500 ಹಸುಗಳು ಮತ್ತೆ ಸುಮಾರು 15 ತರ ತಳಿಗಳಿದೆಯಂತೆ. ಎಲ್ಲ ಹಾಲು ಎಲ್ಲ ಇಲ್ಲಿಂದ ಕರೆದು ಸನ್ನಿಧಿಗೆ ಕೊಡ್ತಾರೆ. ಅದನ್ನೆಲ್ಲ ನೀವೇ ಕಂಪ್ಲೀಟ್ ವಾಚ್ ಮಾಡ್ತಾ ಬನ್ನಿ. ಇಲ್ಲೇ ಅಂತಾನೆಯಾ ಏನ್ ಕಮ್ಮಿ ಇದ್ದ ಇದು ಮಸ್ತ್ ಅದೇ ಗುರು ಇದು ಪಗ್ಗಡದಷ್ಟಾಗದೆ. ತಳಿ ಮೇಲೆ ಡಿಪೆಂಡು. ಆರ್ಬಿಟ್ಟು ಮ್ಯಾಲೆ ಮೊದಲು ಓರಿ ಇದ್ಯಾವ್ದು ಇದು ಇಷ್ಟು ಗಾತ್ರ ಓ ಇಲ್ಲ ಅದೇ ನೋಡ್ರಪ್ಪ ಇಲ್ಲಿ ನೋಡ್ರಪ್ಪ ಇಲ್ಲಿ ನೋಡಪ್ಪ ಇಲ್ಲಿ ಏನ್ ಕಮ್ಮಿ ಇದ್ದ. ಸುಮ್ನಿರು ಹೊತ್ತಿಗೆ ಹೋಗ್ಬಿಡಿ. ಓ ಇದೇನು ಕಮ್ಮಿ ಇದ್ದ ಮರಿ ಇದು. ನಮ್ಮೂರು ಬಾಸ್ವಂಗೆ ಎರಡದೇ ಇದು ನಿಜ. ಏನು ನೋಡು ಅಲ್ಲಿ ನೋಡು. ಇದು ಬಾಹುಬಲಿ ಸಿನಿಮಾದಲ್ಲಿ ನೋಡು ಅವನು ಕಾಲ ಮಿಸ್ಸಿನು. ಇಲ್ಲೇ 100 ಜನ ಅವ್ರ 100 ಜನ ಅವ್ರ ಹಾಲು ಕರ್ಕೊಂಡು ಎಲ್ಲ ಇದು ಕರಿಗುಳಿ ಮನೆ ಕೊಡ್ತಾ ಬಡಿ ಮುಂದೆ ನಮ್ಗೆ ಬರೋದಕ್ಕೆ ಅದ್ರ ಭುಜ ಇಷ್ಟ ಆಯ್ತು. ಇದು ಕರಿಗುಳಿ ಬಾಹುಬಲಿ ಇದೆ ಕಣ. ಇದಲ್ಲ ಯಾವ್ದು ಗೊತ್ತಾ ಇದು ಬಾಹುಬಲಿ ಕೋಣ ಸೇಮು. ಬಾಹುಬಲಿ ಕೋಣ ಸೇಮು ನೋಡು. ಫೇಸ್ ನೋಡ್ಬೇಕಾರೆ ಹಂಗೆ ಅದೇ ಪಕ್ಕ ಅದೇ ಸೈಜು. ಬನ್ನಿ ಮುಂದಕ್ಕೆ ಯಾವ ಮಾತಾಡ್ಸ್ಬಿಡಿ ಅವ. ಓಹೋ ಏನು ಗುರಿ ಎತ್ಕೊಳ್ಳವು. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದವನ್ನು ತಗೊಂಡು ಸೀದಾ ನಾವು ಹೊರಟಿದ್ದು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಹೊರಟು. ರೈಲ್ವೆ ಸ್ಟೇಷನ್ಗೆ ಬಂದು ಸೀದಾ ಟ್ರೈನ್ ಹತ್ತಿ ಜನರಲ್ ಜನ ಸಾಗರ ಅಂದರೆ ಕಮ್ಮಿ ಎಲ್ಲ ಕಾಲ್ ಸಂದಿಲೆಲ್ಲ ಕೂಡಿದ್ದಾರೆ. ನೀವು ಫಸ್ಟ್ ಮತ್ತು ಸೆಕೆಂಡ್ ವೀಡಿಯೋ ನಮ್ಮ ರೈಲ್ವೆ ಸೀನಲ್ಲಿ ನೋಡ್ಬೋದು. ಫುಲ್ಲು ಯಪ್ಪ ತಡೆಯೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಕಂಪ್ಲೀಟಾಗಿ ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮೈಸೂರಲ್ಲಿ ಇಳಿಯುವಾಗ ನಮಗೆ ಉಸ್ ಅಂತ ಒಂದು ಸಮಾಧಾನ ಆಯಿತು. ಅದಾದಮೇಲೆ ನಾನು ನನ್ನ ಫ್ರೆಂಡು ಸುಮ್ಮನೆ ತಮಾಷೆ ಮಾಡಿಕೊಂಡು ಮನೆ ಕಡೆ ಬಸ್ ಹತ್ತಿ ಹೊರಟ್ವಿ. ಓಕೆ ಬಾಯ್. ಇಷ್ಟೇ ಮ್ಯಾಟ್ರು.